ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೀಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ. ಸರ್ವರಿಗೂ ಶರಣು ಶರಣಾರ್ಥಿ. ಕನ್ನಡದ ಕಣಜದಂತಿರುವ ಸಹೃದಯ ಕನ್ನಡಿಗರಿಗೆ ಕನ್ನಡದ ಕಣದಂತಿರುವ ಕಂದನಿಂದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತಕ್ಕೆನೆ ಮನ ಮೈ ಮರೆಯುವುದು. ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಶಿವ ತಿಳಿಯುವನು. ಕುವೆಂಪು ಅವರ ಈ ಸಾಲುಗಳು ಅದೆಷ್ಟು ಸುಂದರವಾಗಿದೆ ನೋಡಿ. ಕನ್ನಡ ಭಾಷೆ ಮತ್ತು ನೆಲದ ಬಗ್ಗೆ ಇದಕ್ಕಿಂತ ಇನ್ನೇನು ಹೇಳಲು ಸಾಧ್ಯ? ಜಗತ್ತಿನ ಜಗದೇಕ ವೀರರು ಅಪ್ರತಿಮ ಯೋಧರಿಗೆ ಜನ್ಮ ಕೊಟ್ಟ ಬೀಡು ಈ ಕರುನಾಡು. ಪ್ರಕೃತಿಯ ಸೊಬಗು, ನದಿಗಳ ಹರಿವು, ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನು ಎಷ್ಟು ವರ್ಣಿಸಿದರೂ ಸಾಕಾಗದ ಏಕೈಕ ನಾಡು ಈ ಕರುನಾಡು. ಇಂಥ ಭೂರಮೆಯ ಸ್ವರ್ಗದಲ್ಲಿ ಜನಿಸಿದ ನಾವೇ ಧನ್ಯರು. ಕನ್ನಡ ಕುಲತಿಲಕ ವೀರ ವಿಜಯನಗರ ಸಾಮ್ರಾಜ್ಯ ಎಂದ ತಕ್ಷಣ ನಮಗೆ ನೆನಪಾಗುವುದು ಬೀದಿಗಳಲ್ಲಿ ಮುತ್ತು ರತ್ನಗಳ ರಾಶಿಯನ್ನು ಸೀರಿನಲ್ಲಿ ಅಳೆದು ಮಾರುತ್ತಿದ್ದರು. ಆ ವೈಭವ ಮತ್ತು ಆ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೇರಿಸಿದವನು ಕೃಷ್ಣದೇವರಾಯ. ಅವನ ಸಾಮ್ರಾಜ್ಯವನ್ನು ಸುವರ್ಣಯುಗ ಎಂದು ಸಹ ಕರೆಯುತ್ತಾರೆ. ಕನ್ನಡದ ಮೊಟ್ಟ ಮೊದಲ ಸಾಮ್ರಾಟ, ಹಠಕ್ಕೆ ಬಿದ್ದು ಅರಸನಾದ ವೀರ ಕನ್ನಡಿಗ, ಕದಂಬ ವಂಶದ ಚಕ್ರವರ್ತಿ ಮಯೂರವರ್ಮ. ಇವನ ಕಾಲದಲ್ಲಿಯೇ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನದ ರಚನೆಯಾಯಿತು. ನಮ್ಮ ಕರ್ನಾಟಕದ ಪುಟಗಳನ್ನು ಓದುತ್ತಾ ಹೋದರೆ ಅದೆಷ್ಟೋ ಕುತೂಹಲಕಾರಿ ವಿಚಾರಗಳು ನಮ್ಮನ್ನು ಅಚ್ಚರಿಗೀಡು ಮಾಡುತ್ತವೆ. ಅದರಲ್ಲೂ ಈ ಕಪ್ಪು ಮಣ್ಣಿನ ವಿಶೇಷತೆಯನ್ನು ನೆನಪಿಸಿಕೊಳ್ಳುವಾಗ ಆ ಒಬ್ಬ ಯೋಧನನ್ನು ಮರೆಯೋ ಮಾತೇ ಇಲ್ಲ. ಅವನ ಅಬ್ಬರಕ್ಕೆ ತತ್ತರಿಸಿತ್ತು ಉತ್ತರ ಭಾರತ. ಬಾದಾಮಿ ಚಾಲುಕ್ಯರ ಮುಕುಟದಂತಿರುವ ದಕ್ಷಿಣ ಪತೇಶ್ವರ ಅವನೇ ಇಮ್ಮಡಿ ಪುಲಕೇಶಿ. ಸೋಲೇ ಇಲ್ಲದ ಮಹಾರಾಜ ಛತ್ರಪತಿ ಶಿವಾಜಿಗೆ ತನ್ನ ಸಣ್ಣ ಸೈನ್ಯದಿಂದಲೇ ಸೋಲಿನ ರುಚಿ ತೋರಿಸಿದವಳು ಬೆಳವಡಿ ಮಲ್ಲಮ್ಮ. ಮತ್ತೋರ್ವ ಮಹಾತಾಯಿ ಸಂಭಾಜಿ ಮಹಾರಾಜನಿಗೆ ಔರಂಗಜೇಬ್ ಎಂಬ ಮೊಘಲ್ ಸುಲ್ತಾನನಿಂದ ರಕ್ಷಣೆ ನೀಡಿದವಳು ಕೆಳದಿ ಚೆನ್ನಮ್ಮ. ಅವನು ಭಯದಿಂದ ಹೋರಾಡಲಿಲ್ಲ, ಬದಲಿಗೆ ತನ್ನ ಆತ್ಮಬಲದಿಂದ ಹೋರಾಡಿದನು. ಪ್ರತಿಯೊಂದು ಕಾಡನ್ನು ಯುದ್ಧ ಭೂಮಿಯನ್ನಾಗಿ ಪರಿವರ್ತಿಸಿ ತನ್ನ ಗೇರಿಲಾ ಸಾಮರ್ಥ್ಯದಿಂದ ಪ್ರಬಲ ರಾಜ್ಯಗಳನ್ನು ಮಟ್ಟೆ ಹಾಕಿದನು. ಅವನ ಧೈರ್ಯ ಅಚಲವಾಗಿತ್ತು, ಅವನ ನಿಷ್ಠೆ ಅಪಾರವಾಗಿತ್ತು. ಅವನ ಹೆಸರು ಕೇಳಿದರೆ ಸಾಕು ಪರಂಗಿಗಳ ಎದೆ ನಡುಗುತ್ತಿತ್ತು. ಅವನೇ ಉತ್ತರ ಕರ್ನಾಟಕದ ಹುಲಿ ವೀರ ಸಂಗೊಳ್ಳಿ ರಾಯಣ್ಣ. ಜಗತ್ತೇ ಮೌನವನ್ನು ನಿರೀಕ್ಷಿಸಿದಾಗ ಅವಳು ತನ್ನ ಕ್ರಾಂತಿಯ ಗರ್ಜನೆಯೊಂದಿಗೆ ಉತ್ತರಿಸಿದಳು. ಕಿರೀಟವಿಲ್ಲದಿದ್ದರೂ ಕೂಡ ತನ್ನ ಆಸ್ಥಾನವನ್ನು ಉತ್ತುಂಗಕ್ಕೇರಿಸಿದವಳು. ಅವಳು ವೈಭವಕ್ಕಾಗಿ ಅಲ್ಲ, ಬದಲಿಗೆ ತನ್ನ ಆಸ್ಥಾನಕ್ಕಾಗಿ ಹೋರಾಡಿದಳು. ಭಾರತದ ಮೊದಲ ಸ್ವತಂತ್ರ ಹೋರಾಟಗಾರತಿ, ಕರ್ನಾಟಕದ ನಿರ್ಭೀತ ಜ್ವಾಲೆ, ಕಿತ್ತೂರ ರಾಣಿ ಚೆನ್ನಮ್ಮ. ವಚನ ಸಾಹಿತ್ಯ ಹುಟ್ಟಿದ್ದು ಕೇವಲ ನಮ್ಮ ಕರ್ನಾಟಕದಲ್ಲಿ. ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಸೂಳೆ ಸಂಕವ, ಕಿನ್ನರ ಬೊಮ್ಮಯ್ಯ, ಮಾದರ ಚೆನ್ನಯ್ಯ, ಅಕ್ಕ ಮಹಾದೇವಿ, ಐದಕ್ಕೆ ಲಕ್ಕಮ್ಮ, ಹಾಗೆ ಕ್ರಾಂತಿಯೋಗಿ ಬಸವಣ್ಣವರು ಇಂಥ ಮಹಾಭಕ್ತಿ ಭಂಡಾರಿಗಳಿಗೆ ಜನ್ಮ ಕೊಟ್ಟ ಈ ಪುಣ್ಯಭೂಮಿ ನಮ್ಮ ಕರುನಾಡು. ನಮ್ಮ ಕರ್ನಾಟಕದ ಇನ್ನೊಂದು ಹೆಮ್ಮೆ ಏನೆಂದರೆ ಜಗತ್ತಿನ ಸರ್ವಧರ್ಮ ಮಹಾಸಭೆ, ವಿಶ್ವದ ಮೊದಲ ಸಂಸತ್ತು ರಚನೆಯಾಗಿದ್ದು ಇದೇ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ. ಲಘು ವ್ಯಾಕರಣ, ಛಂದಸ್ಸು, ಅಲಂಕಾರಗಳನ್ನು ರಚಿಸಿದ ಕವಿರತ್ನತ್ರೇಯರು ರನ್ನ, ಪೊನ್ನ, ಜನ್ನ ಇವರು ಕನ್ನಡದ ಬುನಾದಿಗಳು. ಇನ್ನು ಮುಂದೆ ಬರುವ ಕವಿ ಪುಂಗವರು ಕಾಳಿದಾಸ, ಆದಿಪುರಾಣದ ಪಂಪ, ಕವಿರಾಜ ಮಾರ್ಗದ ಶ್ರೀವಿಜಯ ಇವರೆಲ್ಲರೂ ನಮ್ಮ ಕರ್ನಾಟಕ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ಹಾಗೆ ಇನ್ನು ಮುಂದೆ ಬರುವ ಕವಿಶ್ರೇಣಿ ಕನ್ನಡವನ್ನು ಹಾಡಿ ಹೊಗಳಿ ಜನಮನಗಳನ್ನು ಗೆದ್ದರು. ರಾಷ್ಟ್ರಕವಿ ಕುವೆಂಪು, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್, ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಹಾಗೆ ಧಾರವಾಡದ ಜ್ಞಾನ ಕಿರೀಟ ದ ರಾ ಬೇಂದ್ರೆ ಇವರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕೂಡ.
ಕನ್ನಡದಲ್ಲಿ ಏನೇನಿದೆ. ಭಾರತದಲ್ಲಿ 80ರಷ್ಟು ಚಿನ್ನವು ಇಲ್ಲಿ ತಯಾರಾಗುತ್ತದೆ. ರಾಮನಗರ ಮತ್ತು ಮೈಸೂರಿನಿಂದ 65ರಷ್ಟು ರೇಷ್ಮೆ, ಕೊಡಗು ಮತ್ತು ಚಿಕ್ಕಮಗಳೂರಿನಿಂದ 70ರಷ್ಟು ಕಾಫಿ, ಬೆಂಗಳೂರು ಮತ್ತು ಮೈಸೂರಿನಿಂದ 75ರಷ್ಟು ಶ್ರೀಗಂಧ ಇಲ್ಲಿ ತಯಾರಾಗುತ್ತದೆ. ನಮ್ಮ ಕರ್ನಾಟಕ ಮಾತೆಯ ಮಡಿಲು ತುಂಬ ವಿಶಾಲವಾದದ್ದು. ಅವಳ ಬರಿ ಬರುವ ಹೊರ ರಾಜ್ಯದ ಮಕ್ಕಳನ್ನು ಅಪ್ಪಿಕೊಳ್ಳುವ ವಿಶಾಲ ಕೈಗಳವಳದು. ಅವಳ ಪ್ರೀತಿಗೆ ಮನಸೋತು ಮತ್ತೆ ಮತ್ತೆ ಇಲ್ಲೇ ಹುಟ್ಟಬೇಕು ಎಂಬ ಹಂಬಲ ತುಂಬುವಳು. ಹಾಗೆ ನಮ್ಮ ಕನ್ನಡದಲ್ಲಿ ಜ್ಞಾನ ಇದೆ, ಚಿನ್ನ ಇದೆ, ಎಲ್ಲವೂ ಇದೆ. ಆದರೆ ನಮ್ಮ ಬಡತನವೇ ಮೇಲಾಗಿದೆ, ನಮ್ಮ ತನವೇ ಮಂಕಾಗಿದೆ. ಅನೇಕ ರಾಜಮನೆತನಗಳು ನಮ್ಮ ನಾಡು, ನುಡಿ, ಜಲ, ನೆಲಕ್ಕಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟಿದ್ದಾರೆ. ಅದನ್ನು ಉಳಿಸಿ, ಬೆಳೆಸಿ, ಬಳಸುವ ಹೊಣೆ ನಮ್ಮ ಮೇಲಿದೆ. ನನ್ನ ನಾಡಿನ ಬಗ್ಗೆ ಮಾತನಾಡುವಾಗ ನನ್ನ ರೋಮಗಳಲ್ಲಿಯೂ ರೋಮಾಂಚನವಾಗುತ್ತದೆ. ಪ್ರತಿ ಕ್ಷಣ, ನಿಮಿಷ, ಗಂಟೆ, ದಿನ, ವಾರ, ತಿಂಗಳು, ವರ್ಷ, ಶತಮಾನಗಳವರೆಗೂ ನಾನು ಮಾತನಾಡಿದರೂ ಅದು ಸಾಲದು. ಈಗ ನನ್ನ ಅಲ್ಪಮತಿಗೆ ಪೂರ್ಣ ವಿರಾಮನಿಟ್ಟು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಮುಂದೇನ ನನ್ನ ಜನ್ಮ ಬರೆದಿಟ್ಟಾನಂತ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.